ದಸರೆಗೂ ಮುನ್ನ ವಿರಾಮಕ್ಕೆ ಜಾರಿದ್ದಂಥ ವರುಣ ಸದ್ಯ ಹಾಜರಿ ಕೊಟ್ಟು ಅಬ್ಬರಿಸಿದ್ದಾನೆ. ಮಂಡ್ಯ, ತುಮಕೂರು, ದಾವಣಗೆರೆ, ಚಿಕ್ಕಮಗಳೂರು ಸೇರಿ ಹಲವೆಡೆ ಧಾರಾಕಾರವಾಗಿ ವರ್ಷಧಾರಿಯಾಗಿದ್ದು ಅನಾಹುತಗಳ ಸರಮಾಲೆಯೇ ಸೃಷ್ಟಿಯಾಗ್ಬಿಟ್ಟಿದೆ. ಜನಜೀವನ ಸಂಕಷ್ಟಕ್ಕೆ ಸಿಕ್ಕಾಕೊಂಡ್ಬಿಟ್ಟಿದೆ. ಕೆರೆಯಂತಾದ ಶಾಲಾ ಆವರಣ, ಮುಳುಗಿರುವ ಸ್ಕೂಲ್ ಬಸ್. ಕೊಚ್ಚಿ ಹೋಗಿರುವ ಅಪಾರ ಪ್ರಮಾಣದ ಭತ್ತದ ಬೆಳೆ. ಇಡೀ ಬವಾಣೆ ಜಲಾವೃತ, ಜನರ ಪರದಾಟ. ತೆಂಗಿನ ತೋಟ ಜಲಾವೃತ, ಬೆಳೆ ಹಾನಿ. ಅಂದಹಾಗೆ ಇವೆಲ್ಲ ಅಬ್ಬರಿಸಿ ಬೊಬ್ಬಿರಿಯುತ್ತಿರುವ ಚಿತ್ತಾಮಳೆ ಚಿತ್ ಮಾಡಿರುವ ದೃಶ್ಯಗಳು. ವರುಣನ ಅವಾಂತರಕ್ಕೆ ಜನಜೀವನ ಅಸ್ತವ್ಯಸ್ತವಾಗಿದೆ. ನಿನ್ನೆ ರಾತ್ರಿ ಮಂಡ್ಯ ಜಿಲ್ಲೆಯಾದ್ಯಂತ ಸುರಿದಂತಹ ಮಳೆಗೆ ಹಲವು ಅವಾಂತರಗಳು ಸೃಷ್ಟಿಯಾಗಿದೆ. ನಾಲೆಗಳು ಒಡೆದಿದ್ರೆ ಮತ್ತೊಂದು ಕಡೆ ನಾಲೆಯಿಂದ ನೀರು ಓವರ್ಫ್ಲೋ ಆಗಿ ಇದೀಗ ಗದ್ದೆಗಳಿಗೆ, ಜಮೀನುಗಳಿಗೆ ಆ ಒಂದು ಮಳೆ ನೀರು ನುಗ್ಗಿರುವಂಥದ್ದು. ಭಾರಿ ವರ್ಷಧಾರೆಗೆ ಸಕ್ಕರೆ ನಾಡು ಮಂಡ್ಯ ತಳ್ಳನಿಸಿದೆ. ಶ್ರೀರಂಗಪಟ್ಟಣದ ಕೂಡಲಕುಪ್ಪೆ ಗ್ರಾಮದ ಜಮೀನು ಮುಳುಗಿವೆ. ತೆಂಗು, ಕಬ್ಬು, ಭತ್ತ ಸೇರಿದಂತೆ ಅಪಾರ ಪ್ರಮಾಣ ಬೆಳೆ ನೀರಲ್ಲಿ ಹೋಮ ಮಾಡಿದಂತಾಗಿದೆ. ಚನ್ನಗಿರಿ, ಕೊಪ್ಪಲು, ದಸರಗುಪ್ಪೆ, ಮಹದೇವಪುರಿ ಸೇರಿ ಹಲವೆಡೆ ಜಲರಾಶಿಯೇ ಉದ್ಭವಿಸಿದೆ. ನಿನ್ನೆ ಇಡೀ ರಾತ್ರಿ ಸುರಿದ ಮಳೆ ತಿಂದು ತೇಗಿದೆ. ಮತ್ತೊಂದು ಕಡೆ ಮಂಡ್ಯದ ಹೊರವಲಯದಲ್ಲಿ ನಾಲೆಯ ಏರಿ ಒಡೆದು ನೀರು ಉಕ್ಕಿದೆ. ಭತ್ತದ ಗದ್ದೆ, ಕಬ್ಬಿನ ಗದ್ದೆ, ತೆಂಗು, ಅಡಿಕೆ ತೋಟಗಳಿಗೆ ನೀರು ನುಗ್ಗಿದ್ದು ಅಪಾರ ಪ್ರಮಾಣದ ಬೆಳೆ ಹಾನಿ ಸಂಭವಿಸಿದೆ. ಕೊಳ್ತೋಗ್ಬಿಡ್ತದೆ, ಅದೇ ಎಲ್ಲ ಮಣ್ಣು ಬಿಟ್ಬಿಡ್ತದೆ ಮೇಲೆ. ಭತ್ತ ಮೇಲೆ ಈಗೆಲ್ಲ ಹರಿತದಲ್ವಾ, ಮೇಲೆ ಮಣ್ಣು ಬಿಡ್ತಲ್ಲ, ಭತ್ತ ಹೇಳೋಕ್ಕಾಗಲ್ಲ ಮೇಲೆ. ಮಾಡಿರುತ್ತೆ, ಏನು ಮಾಡೋದು ಸರ್ ನೋಡಿ, ಯಾರು ಇದಕ್ಕೆಲ್ಲ ಪರಿಹಾರ ಕೊಡಬೇಕು ಸರ್ಕಾರ. ಎಲ್ಲ ತೊಂದರೆ, ಫುಲ್ ತೊಂದರೆ ಆಯ್ತಾ ಇದೆ. ಎಲ್ಲ ನಾಲೆ ಎಲ್ಲ ಒಡೆದು ಎಲ್ಲ ಮನೆ ಮಠ ಎಲ್ಲ ತುಂಬ್ಕೊಂಡು ಬರ್ತಾ ಇರೋದು ಇದು ನೀರು. ಇತ್ತ ಶ್ರೀರಂಗಪಟ್ಟಣದ ಗಂಜಾಂ ಗ್ರಾಮದಲ್ಲಿ ಭಾರಿ ಮಳೆಗೆ ಮನೆಯೊಂದು ಕುಸಿದಿದೆ. ಮನೆಯಲ್ಲಿ ಮಲಗಿದ್ದ ಗೊಲ್ಲಗೇರಿಯ ಜಯರಾಮ್ ಎಂಬುವರ ಕುಟುಂಬ ಅಪಾಯದಿಂದ ಪಾರಾಗಿದೆ. ಅತ್ತ ಮಂಡ್ಯದ ಬಿಡಿ ಕಾಲೋನಿಯಲ್ಲಿ ಜೆಎಸ್ಎಸ್ ಪಬ್ಲಿಕ್ ಸ್ಕೂಲ್ಗೆ ಜಲ ದಿಗ್ಬಂಧನ ಏರ್ಪಟ್ಟಿದೆ. ಶಾಲಾ ಮೈದಾನ ಕೆರೆಯಂತಾಗಿದೆ. ಶಾಲಾ ವಾಹನಗಳು ನೀರಲ್ಲಿ ಮುಳುಗಿವೆ. ಸದ್ಯ ಮಕ್ಕಳಿಗೆ ರಜೆಯನ್ನ ಘೋಷಿಸಲಾಗಿದೆ. ಮತ್ತೊಂದು ಕಡೆ ಮಳೆರಾಯನ ರೋಷಾವೇಶ ಮಂಡ್ಯದ ಕೆಎಚ್ಪಿ ಕಾಲೋನಿಯನ್ನ ಮುಳುಗಿಸಿದೆ. ಹಲವು ಮನೆಗಳು ಮುಳುಗಿವೆ. ಜನ ಮನೆಗಳಿಂದ ಹೊರಬರಲಾಗದ ಸ್ಥಿತಿ ನಿರ್ಮಾಣವಾಗಿದೆ. ರಸ್ತೆಗಳು ಕೊಚ್ಚಿ ಹೋಗಿವೆ. ಮಕ್ಕಳು ಶಾಲೆಗೆ ಹೋಗಲು ಕೂಡ ತೊಂದರೆಯಾಗಿದೆ. ಇತ್ತ ಮೇಘರಾಜನ ರೌದ್ರಾವತಾರಕ್ಕೆ ಕಲ್ಪತರು ನಾಡು ತುಮಕೂರು ತತ್ತರಿಸಿದೆ. ತೆಂಗು, ಅಡಿಕೆ ಸೇರಿ ಸಂಪೂರ್ಣ ಬೆಳೆ ಜಲಸ್ವಾಹವಾಗಿದೆ. ಹಳ್ಳ ಕೊಳ್ಳಗಳು ತುಂಬಿ ಹರಿತಾ ಇದ್ದು ಎಲ್ಲವೂ ಲೀನವಾಗಿದೆ. ಇತ್ತ ಕೋಟೆನಾಡು ಚಿತ್ರದುರ್ಗ ಜಿಲ್ಲೆಯಲ್ಲಿ ವರುಣಾರ್ಭಟಕ್ಕೆ ಬ್ರೇಕ್ ಇಲ್ಲದಂತಾಗಿದೆ. ಹಿರಿಯೂರು ತಾಲೂಕಿನ ಕೆರೆಕೋಡಿಹಟ್ಟಿ ರಸ್ತೆ ಮುಳುಗಿದ್ದು ಸಂಚಾರ ಬಂದಾಗಿದೆ. ಮತ್ತೊಂದು ಕಡೆ ಹೊಳಲ್ಕೆರೆ ತಾಲೂಕಿನಲ್ಲಿ ಹಳ್ಳ ಕೊಳ್ಳಗಳು ಮೈದುಂಬಿ ಹರಿತಾ ಇದ್ದು ಜಮೀನುಗಳನ್ನ ಮುಳುಗಿಸಿವೆ. ಇನ್ನು ಬೆಣ್ಣೆನಗರಿ ದಾವಣಗೆರೆ ಜಿಲ್ಲೆಯ ಚನ್ನಗಿರಿಯಲ್ಲಿ ಧಾರಾಕಾರ ಮಳೆ ಸುರಿದಿದೆ. ಮಾವಿನ ಕೆರೆ ಕೋಡಿ ಬಿದ್ದಿದ್ದು ತಗ್ಗು ಪ್ರದೇಶದ ಅಂಗಡಿ ಮುಂಗಟ್ಟುಗಳಿಗೆ ನೀರು ನುಗ್ಗಿದೆ. ದೋಣಿಹಳ್ಳಿ ಕೆರೆ ಕೋಡಿ ಒಡೆದು ರಸ್ತೆ ಮುಳುಗಿಸಿದೆ. ಬಿಟ್ಟು ಬಿಡದೆ ಬಡಿತಾ ಇರುವ ಮಳೆಗೆ ಜನ ಹೈರಾಣಾಗಿದ್ದಾರೆ.
ಕಾಫಿನಾಡು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಮಳೆಯ ಚೆಲ್ಲಾಟ ಮುಂದುವರೆದಿದೆ. ಹಿರೇಗೌಜಾದಲ್ಲಿ ಜಮೀನಿಗೆ ನೀರು ನುಗ್ಗಿದ್ದು ಜೋಳ, ಅವರೆ, ತರಕಾರಿ ಬೆಳೆಗಳು ಹಾನಿಯಾಗಿವೆ. ಒಟ್ಟಾರೆ ಹಗಲು ರಾತ್ರಿ ಎನ್ನದೇ ಕಾಯಕ ಮಾಡ್ತಿರುವ ಚಿತ್ತಾಮಳಿ ಅಬ್ಬರ ಜನರನ್ನ ಚಿಂತೆಗೀಡು ಮಾಡಿದೆ. ಮಳೆ ವಿರಾಮಕ್ಕೆ ಜಾರದಿದ್ರೆ ಮತ್ತಷ್ಟು ಅನಾಹುತಗಳು ಸಂಭವಿಸಲಿವೆ. ನ್ಯೂಸ್ ಫಸ್ಟ್ ಬ್ಯೂರೋ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.